ಹಾಯ್ ಫ್ರೆಂಡ್ಸ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರೇಣುಕಾ ಸ್ವಾಮಿ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾರೆ. ಹೀಗಾಗಿ ಮೈಸೂರಿನ ಫಾರ್ಮ್ ಹೌಸ್ ನಲ್ಲಿರೋ ಮೂಕ ಜೀವಿಗಳು ಅನಾಥವಾಗಿವೆ. ಹೌದು, ದರ್ಶನ್ ತಮ್ಮ ಫಾರ್ಮ್ ಹೌಸ್ ನಲ್ಲಿ ಒಂದು ಪ್ರಾಣಿ ಲೋಕವನ್ನೇ ಸೃಷ್ಟಿಸಿದ್ದಾರೆ. ಹಾಗಾದ್ರೆ ಅವರ ಪ್ರಾಣಿ ಲೋಕದಲ್ಲಿ ಯಾವೆಲ್ಲ ಪ್ರಾಣಿಗಳಿವೆ? ದರ್ಶನ್ ಪ್ರಾಣಿ ಪ್ರೀತಿ ಎಂತಹದ್ದು ಗೊತ್ತಾ? ಅದಕ್ಕಾಗಿ ಅವರು ಮಾಡಿರೋದೇನು? ದರ್ಶನ್ ಹುಲಿಗೆ ಮಗನ ಹೆಸರಿಟ್ಟು ಸಾಕಿದ್ದು ನಿಮಗೆ ಗೊತ್ತಾ? ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಚಿಕ್ಕ ವಯಸ್ಸಿನಿಂದಲೂ ಇದೆ ಪ್ರಾಣಿ ಪ್ರೀತಿ. ಮೈಸೂರು ಮೂಲದವರಾದ ದರ್ಶನ್ಗೆ ಸಣ್ಣವರಿದ್ದಾಗಿನಿಂದಲೂ ಪ್ರಾಣಿಗಳಂದ್ರೆ ಏನೋ ಒಂಥರ ಕ್ರೇಜ್. ಆಗಲೇ ನಾಯಿ, ಬೆಕ್ಕು, ದನಕರು, ಕುರಿ, ಮೇಕೆ ಅಂತೆಲ್ಲ ಸಾಕೊಂಡಿದ್ರು. ರಸ್ತೆಯಲ್ಲಿ ಸಿಕ್ಕ ನಾಯಿ ಮರಿಗಳನ್ನೆಲ್ಲ ತಂದು ಸಾಕ್ತಿದ್ರು. ಇದಕ್ಕಾಗಿ ಮನೆಯಲ್ಲಿ ಪ್ರತಿದಿನ ಕಿರಿಕ್ ಮಾಡ್ಕೊಳ್ತಿದ್ರು. ಅಪ್ಪ ತೂಗುದೀಪ ಶ್ರೀನಿವಾಸರಿಂದಲೂ ಬೈಸಿಕೊಂಡಿದ್ದು ಉಂಟು, ಹೊಡೆತ ತಿಂದಿದ್ದು ಉಂಟು. ಆದ್ರೂ ಅವರಿಗಿದ್ದ ಪ್ರಾಣಿಗಳ ಮೇಲಿನ ಪ್ರೀತಿ ಕಡಿಮೆ ಆಗ್ತಿರ್ಲಿಲ್ಲ. ಪ್ರಾಣಿಗಳಿಗಾಗಿ ಏನಾದ್ರೂ ಮಾಡ್ಬೇಕು ಅಂತ ಸಣ್ಣ ವಯಸ್ಸಿನಲ್ಲೇ ನಿರ್ಧಾರ ಮಾಡ್ಬಿಟ್ಟಿದ್ರು. ಈಗ ದರ್ಶನ್ ದೊಡ್ಡ ಸ್ಟಾರ್ ಆಗಿದ್ದಾರೆ. ಪ್ರಾಣಿ ಪಕ್ಷಿಗಳಿಗಾಗಿ ಮಿನಿ ಝೂ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪ್ರಾಣಿ ಪಕ್ಷಿಗಳಂದ್ರೆ ಜೀವ ಬಿಡ್ತಾರೆ. ಇದಕ್ಕಾಗಿ ಮೈಸೂರಿನ ತಮ್ಮ ಫಾರ್ಮ್ ಹೌಸ್ ನಲ್ಲಿ ಮಿನಿ ಝೂ ವನ್ನೇ ನಿರ್ಮಿಸಿಬಿಟ್ಟಿದ್ದಾರೆ. ಶೂಟಿಂಗ್ ನಿಂದ ಫ್ರೀ ಸಿಕ್ಕರೆ ಸಾಕು, ದಚ್ಚು ಪ್ರಾಣಿಗಳೊಂದಿಗೆ ಕಾಲ ಕಳೆಯೋಕೆ ಫಾರ್ಮ್ ಹೌಸ್ಗೆ ಜಿಗಿದು ಬಿಡ್ತಾರೆ. ಮಾಸ್ ಮಹಾರಾಜ ದರ್ಶನ್ ಬರೀ ಸ್ಯಾಂಡಲ್ವುಡ್ಗಷ್ಟೇ ಯಜಮಾನ ಅಲ್ಲ, ಅದೆಷ್ಟೋ ಪ್ರಾಣಿ ಪಕ್ಷಿಗಳಿಗೂ ಯಜಮಾನ. ಪ್ರಾಣಿ ಪಕ್ಷಿಗಳ ಮೇಲೆ ದರ್ಶನ್ ಇಟ್ಟಿರುವ ಪ್ರೀತಿ, ಕಾಳಜಿ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೆ. ಇದಕ್ಕೆ ಸಾಕ್ಷಿಯಾಗಿ ಮೈಸೂರಿನ ಟಿ ನರಸೀಪುರ ರಸ್ತೆಯಲ್ಲಿರುವ ತಮ್ಮ ಫಾರ್ಮ್ ಹೌಸ್ ನಲ್ಲಿ ಮಿನಿ ಝೂ ಒಂದನ್ನ ನಿರ್ಮಿಸಿದ್ದಾರೆ. ಇಲ್ಲಿ ದರ್ಶನ್ ನೂರಾರು ಪ್ರಾಣಿ ಪಕ್ಷಿಗಳನ್ನ ತಮ್ಮ ಮಕ್ಕಳಂತೆ ಸಾಕ್ತಿದ್ದಾರೆ. ನೂರಾರು ಪ್ರಾಣಿಗಳ ಒಡೆಯ ಡಿ ಬಾಸ್. ದರ್ಶನ್ ಫಾರ್ಮ್ ಹೌಸ್ ನಲ್ಲಿ ಕುದುರೆಗಳು, ಹಸುಗಳು, ಪಕ್ಷಿಗಳು, ಒಂಟೆ, ಆನೆ, ಎಮು, ಆಸ್ಟ್ರಿಚ್, ಕೋಳಿ, ಕುರಿ ಹೀಗೆ ಹಲವು ಪ್ರಾಣಿಗಳಿದ್ದು ಮಿನಿ ಝೂನೇ ನಿರ್ಮಾಣವಾಗಿ ಬಿಟ್ಟಿದೆ. ದೇಶ ವಿದೇಶದ ವಿಭಿನ್ನ ಪ್ರಾಣಿ ಪಕ್ಷಿಗಳು ದರ್ಶನ್ ಫಾರ್ಮ್ ಹೌಸ್ ನಲ್ಲಿವೆ. ಪ್ರಾಣಿಗಳಲ್ಲಿ ಕುದುರೆ ಕಂಡ್ರಂತೂ ದರ್ಶನ್ಗೆ ಅಚ್ಚುಮೆಚ್ಚು. ಅದನ್ನ ತಮ್ಮ ಸಾರಥಿ ಸಿನಿಮಾದಲ್ಲೂ ತೋರಿಸಿದ್ದಾರೆ. ತಮ್ಮದೇ ಕುದುರೆಯನ್ನ ಸಿನಿಮಾದಲ್ಲೂ ಬಳಸಿಕೊಂಡಿದ್ದಾರೆ. ಫ್ರೀ ಇದ್ದಾಗೆಲ್ಲ ಕುದುರೆ ಸವಾರಿ ಮಾಡುವ ದರ್ಶನ್ ಅದಕ್ಕೆ ಮಾಲಿಶ್ ಮಾಡೋದು ಅವರೇ. ಅಷ್ಟೇ ಅಲ್ಲ, ಕುದುರೆ ಬೆನ್ನ ಮೇಲೆ ಹಾಗೂ ಬಾಲದಲ್ಲಿ ಬೆಳೆದ ಕೂದಲನ್ನು ಕೂಡ ತಾವೇ ಕತ್ತರಿಸ್ತಾರೆ. ಪ್ರಾಣಿಗಳ ಮೇಲೆ ಅಷ್ಟು ಕಾಳಜಿ ಹೊಂದಿದ್ದಾರೆ ದರ್ಶನ್. ಮಗ ವಿನಿಶ್ಗೂ ಕೂಡ ಅಪ್ಪನ ಪ್ರಾಣಿ ಪ್ರೀತಿ ಇಷ್ಟ. ಆಗಾಗ್ಗೆ ಅಪ್ಪನ ಜೊತೆ ಫಾರ್ಮ್ ಹೌಸ್ಗೆ ಬರುವ ವಿನಿಶ್ ಕುದುರೆ ಸವಾರಿ ಮಾಡ್ತಾ ಕಾಲ ಕಳೀತಾರೆ. ಒಮ್ಮೆ ಅಪ್ಪ ಮಗ ಇಬ್ಬರು ಹಸುವಿನ ಹಾಲು ಕರೆದಿದ್ರು. ಮಗನಿಗೆ ಹಾಲು ಕರೆಯೋದು ಹೇಗೆ ಅನ್ನೋದನ್ನ ದರ್ಶನ್ ನೀಟಾಗಿ ಹೇಳಿಕೊಟ್ಟಿದ್ರು. ಪ್ರಾಣಿ ಪ್ರಪಂಚದಲ್ಲಿ ಪಕ್ಷಿಗಳಿಗೂ ಜಾಗ. ಇನ್ನು ಮತ್ತೊಂದು ವಿಶೇಷ ಅಂದ್ರೆ ದರ್ಶನ್ ಫಾರ್ಮ್ ಹೌಸ್ ನಲ್ಲಿ ಆಫ್ರಿಕನ್ ಮಕಾಸ್ ಕೂಡ ಇದೆ. ಜೊತೆಗೆ ಡಿಫ್ರೆಂಟ್ ಪಕ್ಷಿಗಳಿವೆ. ಇದು ಸಾಲದ್ದು ಅಂತ ಮೈಸೂರಿನ ಊಟಿ ರಸ್ತೆಯಲ್ಲಿರುವ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮಕ್ಕೆ ಹೋಗಿ ಅಲ್ಲಿದ್ದ ರೆಡ್ ಹೆಡೆಡ್ ಅಮೆಜಾನ್ ಜಾತಿಗೆ ಸೇರಿದ ಗಿಳಿಯೊಂದನ್ನ ತಂದಿದ್ದಾರೆ. ಡಜನ್ ಗಟ್ಟಲೆ ಸಾಕು ನಾಯಿಗಳನ್ನ ದಚ್ಚು ಸಾಕೊಂಡಿದ್ದಾರೆ. ಇವುಗಳಿಗಂತೂ ದರ್ಶನ್ ಅಂದ್ರೆ ಬಹಳ ಪ್ರೀತಿ. ದರ್ಶನ್ ಫಾರ್ಮ್ ಹೌಸ್ಗೆ ಬರ್ತಿದ್ದಾಗೆ ಅವ್ರ ಹತ್ರ ಓಡೋಡಿ ಬರ್ತವೆ. ಝೂ ಪ್ರಾಣಿಗಳನ್ನು ದತ್ತು ಪಡೆದ ದಚ್ಚು. ಫಾರ್ಮ್ ಹೌಸ್ ಒಂದ್ ಕಡೆ ಆದ್ರೆ ಮೈಸೂರು ಝೂನಲ್ಲೂ ದರ್ಶನ್ ಪ್ರತಿ ವರ್ಷ ಹಲವು ಪ್ರಾಣಿಗಳನ್ನ ದತ್ತು ಪಡೆದುಕೊಂಡು ಅವುಗಳನ್ನ ಸಾಕ್ತಿದ್ದಾರೆ. ಇತ್ತೀಚೆಗೆ ಅವರು ಧರಿಸಿದ್ದ ಹುಲಿ ಉಗುರಿನ ಪೆಂಡೆಂಟ್ ಸುದ್ದಿಯಾಗಿತ್ತು. ಆದ್ರೆ ದರ್ಶನ್ 2013ರಲ್ಲಿ ಮೈಸೂರು ಝೂನಲ್ಲಿ ಹುಲಿ ಮರಿಯನ್ನ ದತ್ತು ಪಡೆದಿದ್ರು. ಅದು ಗಂಡು ಮರಿಯಾಗಿದ್ರಿಂದ ಝೂ ಅಧಿಕಾರಿಗಳಿಗೆ ಮನವಿ ಮಾಡಿ ತಮ್ಮ ಮಗ ವಿನಿಶ್ ಹೆಸರನ್ನೇ ಇರಿಸಿದ್ರು. ಹಲವು ವರ್ಷಗಳ ಕಾಲ ಹುಲಿಮರಿಯ ದತ್ತು ಯೋಜನೆಯನ್ನು ನವೀಕರಣ ಮಾಡಿಸಿಕೊಂಡು ಬಂದಿದ್ರು. ಅದಕ್ಕಾಗಿ ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಕೂಡ ಖರ್ಚು ಮಾಡಿದ್ರು. ಬರೀ ಹುಲಿಮರಿ ಅಲ್ಲ, 2 ಅನಾಕೊಂಡ, ಆನೆ ಸೇರಿದಂತೆ ಹಲವು ಪ್ರಾಣಿಗಳನ್ನ ದತ್ತು ಪಡೆದು ಸಾಕುತ್ತಾ ಬಂದಿದ್ದಾರೆ. ಈ ಮೂಲಕ ದರ್ಶನ್ ಅದೆಷ್ಟೋ ಜನಕ್ಕೆ ಮಾದರಿಯಾಗಿದ್ದಾರೆ. ಸಾಮಾನ್ಯ ಜನ ಬಿಡಿ, ನಟ ದೇವರಾಜ್, ಸೃಜನ್ ಲೋಕೇಶ್, ವಸಿಷ್ಠ ಸಿಂಹ, ಚಿಕ್ಕಣ್ಣರಂತ ನಟರು ಕೂಡ ದರ್ಶನ್ರಿಂದ ಪ್ರೇರೇಪಿತರಾಗಿ ಝೂನಲ್ಲಿ ಪ್ರಾಣಿಗಳನ್ನ ದತ್ತು ಪಡೆದಿದ್ದಾರೆ. ಇನ್ನು ಬೆಂಗಳೂರಿನ ಬಂಡೆಕಾಳಮ್ಮ ದೇವಸ್ಥಾನದಲ್ಲೂ ದರ್ಶನ್ ಪ್ರಾಣಿ ಪಕ್ಷಿಗಳನ್ನ ಸಲಹುತ್ತಿದ್ದಾರೆ. ದಚ್ಚು ಫಾರ್ಮ್ ಹೌಸ್ ನಲ್ಲಿದೆ 1800 ಮರ.
ಪ್ರಾಣಿ ಪಕ್ಷಿಗಳ ಜೊತೆ ಪರಿಸರ ಪ್ರೇಮಿಯೂ ಆಗಿರುವ ದಚ್ಚು ತಮ್ಮ ಫಾರ್ಮ್ ಹೌಸ್ನಲ್ಲಿ ವಿವಿಧ ಜಾತಿಯ ಹಾಗೂ ಅಪರೂಪದ 1800 ಮರಗಿಡಗಳನ್ನು ಬೆಳೆಸಿದ್ದಾರೆ. ಈ ಮಧ್ಯೆ ಫೋಟೋಗ್ರಫಿ ಕೂಡ ಮಾಡುವ ದಚ್ಚು ಚಿಕ್ಕಮಗಳೂರಿನ ಮುತ್ತೋಡಿ ಅರಣ್ಯದಲ್ಲಿ ಹಲವು ಪ್ರಾಣಿ ಪಕ್ಷಿಗಳ ಫೋಟೋ ಸೆರೆ ಹಿಡಿದಿದ್ರು. ಆಫ್ರಿಕಾದ ಕೀನ್ಯಾ, ಉತ್ತರಾಖಂಡ್ ಸೇರಿ ದೇಶ ವಿದೇಶಗಳ ಕಾಡುಗಳಿಗೆ ಹೋಗಿ ಅಲ್ಲಿನ ಪ್ರಾಣಿ ಪಕ್ಷಿಗಳು, ಪ್ರಕೃತಿಯ ಫೋಟೋಗಳನ್ನು ಕ್ಲಿಕ್ಕಿಸಿದ್ದಾರೆ. ಅನಾಥವಾದ ಡೆವಿಲ್ ಪ್ರಾಣಿ ಲೋಕ. ದರ್ಶನ್ ಆಗಾಗ್ಗೆ ತಮ್ಮ ಫಾರ್ಮ್ ಹೌಸ್ಗೆ ಹೋಗಿ ಪ್ರಾಣಿಗಳ ಜೊತೆ ಕಾಲ ಕಳಿತಿದ್ರು. ಆದ್ರೀಗ ಅವುಗಳು ಅನಾಥದಂತಾಗಿವೆ. ಇನ್ಮುಂದೆ ಅವುಗಳ ಕತೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಏನೇ ಆಗ್ಲಿ, ದರ್ಶನ್ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಆದ್ರೆ ಅವರ ಎಲ್ಲಾ ಒಳ್ಳೆಯ ಕೆಲಸಗಳು ಈ ಒಂದು ದೊಡ್ಡ ತಪ್ಪಿನಿಂದ ಮುಚ್ಚಿ ಹೋಗಿವೆ. ಮಾಡಬಾರದ್ದನ್ನು ಮಾಡಿ ಈಗ ಜೈಲಿನ ಹೊಸ್ತಿಲಿಗೆ ಬಂದು ನಿಂತಿದ್ದಾರೆ. ಇವರ ಈ ಕಾರ್ಯದ ಬಗ್ಗೆ ನಿಮಗೇನನ್ಸುತ್ತೆ? ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.